ಕೇರಳದಲ್ಲಿ ನಿನ್ನೆ ನಡೆದ ಭೀಕರ ಭೂಕುಸಿತ ಸಂಭವಿಸಿದ್ದು. ದುರಂತದಲ್ಲಿ ಇಲ್ಲಿಯವರೆಗೆ 3 ಸಾವನ್ನಪ್ಪಿದ್ದು, ಕನಿಷ್ಠ 8 ಮಂದಿ ಸಾವನ್ನಪ್ಪಿರುವ ಶಂಕೆಯನ್ನು ವ್ಯಕ್ತಪಡಿಸಲಾಗಿದ್ದು, ಇನ್ನೂ ಹಲವರು ನಾಪತ್ತೆಯಾಗಿದ್ದಾರೆ. ಮಲಪ್ಪುರಂ ಹಾಗೂ ವೈನಾಡು ಜಿಲ್ಲೆಗಳನ್ನು ಸಂಪರ್ಕಿಸುವಂತಹ ಆನೆಕಂಪೋಯಿಲ್ ಮೆಪ್ಪಾಡಿ ಸುರಂಗ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದ ಸ್ಥಳದ ಮೀನಾಕ್ಷಿ ಸೇತುವೆ ಬಳಿಯಲ್ಲಿ ಈ ದುರಂತ ಸಂಭವಿಸಿದ್ದು, ದುರಂತ ಸಂಭವಿಸಿದ ಸಮಯದಲ್ಲಿ ಇಂಜಿನಿಯರ್ಗಳು ಹಾಗೂ ಭದ್ರತಾ ಸಿಬ್ಬಂದಿ ಹೊರತಾಗಿ ಕಾರ್ಮಿಕರು ಇರಲಿಲ್ಲ. ಒಂದು ವೇಳೆಯಲ್ಲಿ ಕಾಮಗಾರಿ ನಡೆಯುತ್ತಿದ್ದರೆ ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತಿತ್ತು ಎಂದು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಕಾರ್ಮಿಕರನ್ನು ಕರೆದೊಯ್ಯಲು ಬಳಸಲಾಗ್ತಾ ಇದ್ದಂತಹ ಮತ್ತು ಅಲ್ಲಿ ನಿಲ್ಲಿಸಲಾಗಿದ್ದ ಖಾಸಗಿ ಬಸ್ಸು ಭೂಕುಸಿತದ ಭಾರಿ ಹೊಡೆತಕ್ಕೆ ಸಿಲುಕಿ ಹತ್ತಿರದ ನದಿಗೆ ಜಾರಿ ಅರ್ಧದಷ್ಟು ನೀರಿನಲ್ಲಿ ಮುಳುಗಿದೆ. ಭೂಕುಸಿತದ ರಭಸಕ್ಕೆ ರಸ್ತೆಯಲ್ಲಿ ಸಾಗುತ್ತಿದ್ದ ಟ್ಯಾಂಕರ್ ಕೊಚ್ಚಿ ಬಂದಿರುವ ವಿಡಿಯೋ ಒಂದು ವೈರಲ್ ಆಗಿದ್ದು, ಭಯಾನಕ ಭೀತಿಯನ್ನು ಹುಟ್ಟಿಸಿದೆ. ಟ್ಯಾಂಕರ್ ಜೊತೆಗೆ ಅಲ್ಲಿದ್ದಂಥ 4-5 ಮಂದಿ ಕೊಚ್ಚಿಕೊಂಡು ಬಂದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೊಂದು ಮಾನವ ನಿರ್ಮಿತ ಅವಘಡ ಅಂತಲೇ ಕೂಡ ಇದೀಗ ಆರೋಪಿಸಲಾಗ್ತಾ ಇದೆ. ವಯನಾಡ್ನ ಮೆಪ್ಪಾಡಿಯ ಕಲ್ಲಾಡಿಯಲ್ಲಿ ನಡೆದ ಭೂಕುಸಿತ ಮಾನವ ನಿರ್ಮಿತವಾಗಿದ್ದು, ಅಗೆದು ತೆಗೆಯಲಾದ ಮಣ್ಣನ್ನ ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡದೇ ಇದ್ದುದೇ ದುರಂತಕ್ಕೆ ಕಾರಣ ಎಂದು ಕೇರಳ ಕಂದಾಯ ಸಚಿವ ಸಿದ್ದಿಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆಯಲ್ಲಿ ಕಿರಣ್ ಕುಮಾರ್, ದಿಲೀಪ್, ಸೂರಜ್ ಯಾದವ್, ಸಂಜಯ್ ಠಾಕೂರ್, ರಜನೀಶ್ ಹಾಗೂ ತನ್ಮಯ್ ಘೋಷ್ ಗಾಯಗೊಂಡಿದ್ದು ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ಕೂಡ ತಿಳಿಸಿದ್ದು, ವಯನಾಡುವಿನಲ್ಲಿ ಹಿಂದೆ ಮಳೆ ಸುರಿದಾಗ ವಿಲೇವಾರಿ ಮಾಡಿದ್ದ ಮಣ್ಣು ಕುಸಿತವಾಗುವ ಬಗ್ಗೆ ಎಚ್ಚರಿಕೆ ನೀಡಲಾಗಿತ್ತು. ಪರಿಸ್ಥಿತಿಯನ್ನು ಅವಲೋಕಿಸಿ ಮಣ್ಣನ್ನು ತೆರವುಗೊಳಿಸುವ ಬಗ್ಗೆ ಹಾಗೂ ಅಗತ್ಯ ಬಿದ್ದಲ್ಲಿ ಕೆಲಸ ನಿಲ್ಲಿಸುವ ಬಗ್ಗೆಯೂ ನಿರ್ದೇಶನವನ್ನು ನೀಡಲಾಗಿದೆ. ಘಟನೆಯ ಕಾರಣ ಹಾಗೂ ಈ ಹಿಂದೆ ನೀಡಿದ ನಿರ್ದೇಶನವನ್ನು ಪಾಲಿಸದಿರುವುದೇ ಕಾರಣ ಎನ್ನುವುದಾದರೆ ಸರ್ಕಾರ ಪರಿಶೀಲಿಸಲಿದೆ. ವಯನಾಡ್ ಟೌನ್ಶಿಪ್ ಯೋಜನೆ ವೇಳೆ ಮಣ್ಣು ವಿಲೇವಾರಿ ಮಾಡಿದಂತೆ ಎಲ್ಲೂ ಮಾಡಲಾಗಿಲ್ಲ. ಆದರೆ ಅವರು ಕಳೆದ 24 ಗಂಟೆಯಲ್ಲಿ ವಯನಾಡ್ನಲ್ಲಿ 256 ಮಿಲಿಮೀಟರ್ ಮಳೆಯಾಗಿದ್ದು, ಎನ್ಡಿಆರ್ಎಫ್ ತಂಡ ಸ್ಥಳಕ್ಕೆ ಧಾವಿಸಿದ್ದು, ಕೋಯಿಕೋಡ್ನಲ್ಲಿರುವಂತಹ ಮತ್ತೊಂದು ತಂಡಕ್ಕೂ ಸ್ಥಳಕ್ಕೆ ತೆರಳಲು ನಿರ್ದೇಶಿಸಲಾಗಿದೆ. ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಭೀಕರ ದೃಶ್ಯಗಳು ಕೂಡ ಇದೀಗ ಹೊರಬೀಳ್ತಾ ಇರುವಂಥದ್ದು. ಒಂದೆಡೆ ಭೀಕರ ಭೂಕುಸಿತ ಸಂಭವಿಸಿದ ವೇಳೆ ಸೇತುವೆ ಮೇಲೆ ನಿಂತಿದ್ದ ಟ್ಯಾಂಕರ್ ಹರಿದು ಮಣ್ಣಿನ ರಭಸ ಸ್ವಲ್ಪ ಮಟ್ಟಿಗೆ ತಡೆ ಹಿಡಿದಿದ್ದು ಹಲವರ ಪ್ರಾಣವನ್ನು ಉಳಿಸಿದೆ. ಈ ದೃಶ್ಯ ಸದ್ಯ ಸ್ಥಳೀಯ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಾಮಾಜಿಕ ಜಾಲತಾಣದಲ್ಲೂ ಭಾರಿ ವೈರಲ್ ಆಗಿದೆ. ಮೆಪ್ಪಾಡಿಗೆ ಹೋಗಲು ಬಸ್ಗಾಗಿ ಸೇತುವೆ ಬಳಿ ಕಾಯುತ್ತಾ ನಿಂತಿದ್ದ ತಮಿಳುನಾಡಿನ ಮಹಿಳೆ ಕುಮ್ಮನ್ಮಾಡ್ ಹಾಗೂ ಅವರ ಪತಿ ಕೆಸರಿನಲ್ಲಿ ಹರಿದು ಬರುತ್ತಿರುವುದನ್ನು ಕಂಡು ದಿಕ್ಕಾಪಾಲಾಗಿ ಓಡಿದ್ದು, ಸೇತುವೆ ಒಂದು ಬದಿಯಲ್ಲಿ ಕೆಲವರು ನಿಂತಿದ್ದಾರೆ. ಇನ್ನು ನೋಡ್ತಾ ಇದ್ದಂತೆ ಬೆಟ್ಟದ ಮೇಲಿಂದ ಭಾರೀ ಪ್ರಮಾಣದ ಮಣ್ಣು, ಕಲ್ಲು, ಕೆಸರು ನೀರಿನಂತೆ ಕುಸಿಯುತ್ತಿರುವುದು ಕಂಡು ಬಂದಿದೆ. ಅಲ್ಲಿದ್ದ ಜನರು, ಕಾರ್ಮಿಕರು ಪ್ರಾಣ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ್ದು, ಕೆಲವೇ ಕ್ಷಣಗಳಲ್ಲಿ ಇಡೀ ರಸ್ತೆಯನ್ನ ಕೆಸರು ಆವರಿಸುತ್ತೆ. ಸೇತುವೆ ಅಕ್ಕಪಕ್ಕವಿದ್ದ ಗಿಡ ಮರಗಳೆಲ್ಲ ಕಣ್ಣಿಗೆ ಕಾಣದಂತೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದು, ಭೂಕುಸಿತದಲ್ಲಿ ಕಣ್ಮರೆಯಾಗಿರುವವರ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು, ಶ್ವಾನದಳ ಮೆಟಲ್ ಡಿಟೆಕ್ಟರ್ ಬಳಸಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಇನ್ನು ಬುಧವಾರ ಕೂಡ ಇಂದು ವಯನಾಡಿನಾದ್ಯಂತ ರೆಡ್ ಅಲರ್ಟ್ ಘೋಷಿಸಿದ್ದು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕೋಝಿಕೋಡ್ನಲ್ಲೂ ರೆಡ್ ಅಲರ್ಟ್ ನೀಡಿದ್ದು, ಮಲಪ್ಪುರಂ, ಕಾಸರಗೋಡು, ಕಣ್ಣೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. 2 ವರ್ಷದ ಹಿಂದಷ್ಟೇ ಕೂಡ ಇದೇ ಜಾಗದಲ್ಲಿ ಸುತ್ತಮುತ್ತ ಮತ್ತೊಂದು ಮಹಾ ದುರಂತ ನಡೆದಿತ್ತು. ವಯನಾಡು ಜಿಲ್ಲೆಯಲ್ಲಿ 2 ವರ್ಷದ ಹಿಂದೆ ಮಹಾ ದುರಂತ ಸಂಭವಿಸಿ ಮುಂಡಕ್ಕೈ, ಚೂರಲ್ಮಲ ಹಾಗೂ ಪುಂಜಿರಿ ಮಟ್ಟಂ ಪ್ರದೇಶಗಳಲ್ಲಿ 2024 ಜುಲೈ 30ರಂದು ಮುಂಜಾನೆ 1:30ರಿಂದ 4 ನಡುವೆ ಸತತ 3 ಬಾರಿ ಭೂಕುಸಿತ ಸಂಭವಿಸಿ ಗ್ರಾಮಕ್ಕೆ ಗ್ರಾಮವೇ ನಾಶವಾಗಿತ್ತು. ದುರಂತದಲ್ಲಿ ಸುಮಾರು 298 ಜನ ಸಾವನ್ನಪ್ಪಿ 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. 106 ಜನ ನಾಪತ್ತೆಯಾಗಿದ್ದು, ಅವರಲ್ಲಿ ಹಲವರ ಅವಶೇಷ ಇಲ್ಲಿಯವರೆಗೂ ಪತ್ತೆಯಾಗಿಲ್ಲ. 2 ವರ್ಷದ ಹಿಂದೆಯ ದುರಂತ ಸಂಭವಿಸಿದ ಸ್ಥಳದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಭೂಕುಸಿತವಾಗಿದ್ದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ.